ಮಂಗಳೂರು ಎಯ್ಯಾಡಿ ಐಟಿಐ ಬಳಿಯ ಶ್ರೀರಾಮ ಭಜನಾ ಮಂದಿರ ದೇವಸ್ಥಾನವಾಗಿ ರೂಪುಗೊಳ್ಳಲಿದ್ದು ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮ ಇಂದು ನಡೆಯಿತು. ಶ್ರೀರಾಮ ಭಜನಾ ಮಂದಿರ 1926ರಲ್ಲಿ ಸ್ಥಾಪನೆಗೊಂಡಿದ್ದು 1975ರಲ್ಲಿ ಪುನರ್ ನವೀಕರಣಗೊಂಡಿತ್ತು. ಭಜನಾ ಮಂದಿರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯದೆ ಪ್ರಸ್ತುತ ಇರುವ ಮಂದಿರ ಶಿಥಿಲಾವಸ್ಥೆ ತಲುಪಿತ್ತು. ಇದೀಗ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡುವ ಕಾರ್ಯ ಮಂದಿರದ ಆಡಳಿತ ಮಂಡಳಿ ಅಧ್ಯಕ್ಷ ಗಣೇಶ್ ಎ ಬಂಗೇರ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಇಂದು ಶ್ರೀರಾಮ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮ ವಿಧಿವಿಧಾನಗಳೊಂದಿಗೆ ನಡೆದಿದೆ. ದೇರೆಬೈಲು ಬ್ರಹ್ಮಶ್ರೀ ವಿಠ್ಠಲದಾಸ ತಂತ್ರಿಗಳು ಮತ್ತು ವಾಸ್ತುಶಿಲ್ಪಿ ರಾಜ್ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮೇಯರ್ ಭಾಸ್ಕರ್ ಮೊಯ್ಲಿ, ರೂಪಾಡಿ ಬಂಗೇರ, ಗಣೇಶ್ ಬಂಗೇರ, ಶಾಸಕ ಉಮಾನಾಥ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭ ಮಾತನಾಡಿದ ಶಾಸಕ ಉಮಾನಾಥ್ ಕೋಟ್ಯಾನ್, ದೇವಸ್ಥಾನಕ್ಕಿಂತಲೂ ಹೆಚ್ಚಿನ ಕಾರ್ಣಿಕ ಈ ಭಜನಾ ಮಂದಿರದಲ್ಲಿದೆ. ಈ ಮಂದಿರದಲ್ಲಿ 35 ವರ್ಷಗಳ ಹಿಂದೆ ಏಕಾ ಭಜನೆಯಲ್ಲಿ ಪಾಲ್ಗೊಳ್ತಾ ಇದ್ದೆ. ಇಂದು ಭಜನಾ ಮಂದಿರ ದೇವಸ್ಥಾನವಾಗಿ ರೂಪುಗೊಳ್ಳಲಿದೆ. ಈ ಕಾರ್ಯಕ್ಕೆ ಇಂದು ಶಂಕುಸ್ಥಾಪನೆ ನಡೆಯುತ್ತಿದೆ. ಮುಂದೆಯೂ ಎಲ್ಲ ಭಕ್ತರಿಗೆ ಶ್ರೀರಾಮ ದೇವರು ಅನುಗ್ರಹ ಮಾಡಲಿ ಅಂತ ಶುಭ ಹಾರೈಸಿದರು. ಆನಂದ ಮೇಸ್ತ್ರಿ ಮತ್ತು ಅವರ ಅಣ್ಣ ಮತ್ತು ಈ ಊರಿನವರು ಸೇರಿಕೊಂಡು ಇಲ್ಲೊಂದು ಶ್ರೀರಾಮನ ಜಪ ಮಾಡಬೇಕು, ಶ್ರೀರಾಮನ ಭಜನೆ ಮಾಡಬೇಕು ಅಂತೇಳಿ ಭಜನಾ ಮಂದಿರವನ್ನು ಸ್ಥಾಪಿಸಿದ್ದಾರೆ. ಬಹುಶಃ ಇದೊಂದು ಭಜನಾ ಮಂದಿರ ಅನ್ನೋದಕ್ಕಿಂತಲೂ ಒಂದು ದೇವಸ್ಥಾನಕ್ಕಿಂತಲೂ ಹೆಚ್ಚಿನ ಒಂದು ಕಾರ್ಣಿಕ ಈ ಭಜನಾ ಮಂದಿರದಲ್ಲಿ. ಇಲ್ಲಿ ಬಂದು ಪೂಜಿಸಿ ಏನಾದರೂ ಕೈ ಮುಗಿದು ಬೇಡಿದರೆ ಶ್ರೀರಾಮ ಏನು ಬೇಕಾದನ್ನು ಕರುಣಿಸ್ತಿದ್ದೆ. ಯಾಕಂತೇಳಿದ್ರೆ ನನಗೆ ಈಗ ಅಲ್ಲ, ನನಗೆ ಇಲ್ಲಿ ಸಾಧಾರಣ ಒಂದು 35 ವರ್ಷಕ್ಕಿಂತ ಮೊದಲು ನಾನು ಇಲ್ಲಿ ಬರ್ತಿದ್ದೆ ಭಜನೆಗೆ. ನಾನು ಈ ಭಾಗದಲ್ಲಿ ವಾಸ ಮಾಡ್ತಾಯಿದ್ದೆ, ಆಗಲೂ ಇಲ್ಲಿಗೆ ಬರ್ತಾ ಇದ್ದೆ. ಇಲ್ಲಿಯ ಒಂದು ಏಕಹ ಭಜನೆ ಅಂತ ಹೇಳಿದರೆ ಅದು ಬಹಳ ವಿಜೃಂಭಣೆಯಿಂದ ನಡೆಯತಕ್ಕಂಥದ್ದು. ಇವತ್ತು ವಿಶೇಷವಾಗಿ 1926ರಲ್ಲಿ ಆರಂಭವಾದಂಥ ಈ ಭಜನಾ ಮಂದಿರ 1975ರಲ್ಲಿ ಪುನರ್ ನಿರ್ಮಾಣಗೊಂಡು ಈಗ 44 ವರ್ಷದ ನಂತರ ಪುನಃ ಇವತ್ತು ಹೊಸದಾಗಿ ಈ ಪುನರ್ ನಿರ್ಮಾಣ ಮಾಡುವಂಥ ಈ ರಾಮ ಮಂದಿರ ಇವತ್ತು ಭಾಳಷ್ಟು ಮುಖ್ಯ. ಈ ಪರಿಸರದಲ್ಲಿ ಎಲ್ಲರ